ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ವೈಶು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಳು. ಇವತ್ತು ಸ್ಕೂಲ್ ಇಲ್ಲ, ಹಾಗಾಗಿ ಓದ್ತಾ ಕೂತಿದ್ದಾಳೆ. ಮಸ್ಟ್ ಆ್ಯಂಡ್ ಶುಡ್ಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅವರನ್ನು ಓದಿಸ್ತೀನಿ. ಊಟ ಮಾಡಿ ಕೆಳಗಡೆ ಹೋಗೋವರೆಗೂ, ಕೆಳಗಡೆ ಹೋಗ್ಬಿಟ್ರು ಅಂದರೆ ಎಷ್ಟೇ ಕರೆದ್ರೂ ಬರಲ್ಲ. ಸೊ ಹಾಗಾಗಿ ಇನ್ನು ನಾನಿವತ್ತು ಉಪವಾಸ ಇದ್ದೀನಿ. ಹಸ್ಬೆಂಡ್ ಕೂಡ ಇವತ್ತು ಬೆಳಗ್ಗೆನೇ ಡ್ಯೂಟಿಗಿತ್ತು. ಅವರು ನಾವು ಹೇಳೋಕ್ಕಿಂತ ಮುಂಚೆನೇ ಹೊರಟುಬಿಟ್ಟಿದ್ರು. ಸೊ ಮಕ್ಕಳಿಗೋಸ್ಕರ ಹಾಗೆ ಮಧ್ಯಾಹ್ನ ಸ್ವಲ್ಪ ಕರಿಗಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಪ್ಲೇನ್ ಆಗಿನೇ ಚಪಾತಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ಮತ್ತು ಅದಕ್ಕೆ ಅಂತ ಎಲ್ಲಿ ಸಪ್ರೇಟಾಗಿ ಕಲಿಸೋದು, ಈ ಥರ ಕಲಸಿಟ್ಬಿಟ್ರೆ ಈ ಕಡೆ ಕರಿಗಡುಬು ಆಗುತ್ತೆ, ಹಾಗೆ ಚಪಾತಿ ಕೂಡ ಆಗುತ್ತೆ ಅಂತ ಹೇಳಿ ಜಸ್ಟ್ ವೈಭವ್ಗೆ ವೈಶುಗಷ್ಟೇ ಚಪಾತಿ ಮಾಡಿಕೊಡ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಸ್ವಲ್ಪ ಚಪಾತಿನ ಮಾಡ್ಕೊಳ್ತೀನಿ. ಇನ್ನು ಇವತ್ತು ಫ್ರೀ ಅಂತಲೇ ಹೇಳ್ಬೋದು ಬೆಳಗ್ಗೆ, ಯಾಕಂದರೆ ಇನ್ನು ವೈಭವ್ ಇದ್ದಿಲ್ಲ. ಅವನನ್ನು ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಟಿಫನ್ನ ರೆಡಿ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪ ಫ್ರೀ ಇರೋದ್ರಿಂದ ಅವಳ ಜೊತೆ ಕೂತ್ಕೊಂಡು ಓದಿಸ್ತಿದ್ದೀನಿ. ಸಮಸ್ಯೆಗಳನ್ನ ಹೆಂಗೆ ಫೇಸ್ ಮಾಡ್ತೀನಿ ಎಲ್ಲ ನೋಡುಗ. ಕಾಟ್ 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 ಸ್ವಲ್ಪ ಮಾಡಿಲ್ಲ ಹಾಂ ನಡಿಯಪ್ಪಾಜಿ ಹೋಗು. ಅದನ್ನ ಇನ್ನೊಂದ್ಸರಿ ಓದ್ಕೊ. ಅದನ್ನೇ ಹೇಳ್ತಿರೋದು. ಈಗ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಬರ್ತೈತಾ ಅಂತ. ಹಾಂ ಎಕ್ಸಾಮ್ ನಮ್ಗೆ ಅನ್ನೋಂಗೆ ಆಗೋಗಿದೆ. ಸೊ ಹಿಂದೆನೇ ಬಿದ್ದಿರ್ತೀನಿ, ಅದು ಓದಿಯಾ ಇದು ಓದಿಯಾ ಅಂತ ಹೇಳಿ. ಇನ್ನೊಂದು 4 ದಿನ ಚೆನ್ನಾಗಿ ಓದ್ಬಿಟ್ರು ಅಂದರೆ ಎಕ್ಸಾಮೇ ಮುಗ್ದೋಗ್ಬಿಡುತ್ತೆ. ಇನ್ನು ತುಪ್ಪ ಖಾಲಿಯಾಗಿತ್ತು, ಅದನ್ನು ತೊಳೆದಿಟ್ಟಿದ್ದೆ. ತುಪ್ಪನ ತೆಕ್ಕೊಂಡಿದ್ದೀನಿ. ಪ್ರತಿದಿನ ಊಟದಲ್ಲಿ ತುಪ್ಪನ ಕೊಡ್ತೀನಿ ಮಕ್ಕಳಿಗೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ರೊಟ್ಟಿ ಮಾಡಿದಾಗೂ, ಚಪಾತಿ ಮಾಡಿದಾಗ, ಉಪ್ಪಿಟ್ಟು ಮಾಡಿದಾಗ, ಏನೇ ಇರಲಿ ಹಾಕಿ ಕೊಡ್ತೀನಿ. ಹೆಲ್ತ್ ಬೆನಿಫಿಟ್ಸ್ ಸಾಕಾಗಷ್ಟಿದೆ. ಹಾಗೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ತುಪ್ಪ ತಿನ್ನೋದ್ರಿಂದ. ಸೊ ಹಾಗಾಗಿ ಇನ್ನು ಎದ್ದ ತಕ್ಷಣ ಒಂದು ಗ್ಲಾಸಲ್ಲಿ ಬಿಸಿನೀರು ಜೊತೆ 1 ಸ್ಪೂನ್ ತುಪ್ಪನ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಂತೂ ರೆಗ್ಯುಲರಾಗಿ ತುಪ್ಪನ ಮಕ್ಕಳಿಗೆ ಕೊಡ್ತೀನಿ. ಇವತ್ತು ಚಪಾತಿ ಜೊತೆ ಸೈಡ್ ಡಿಶ್ ಏನೂ ಇರಲಿಲ್ಲ. ವೈಶುಗೆ ಮೊಸರು ಪುಡಿ ಕೊಟ್ಟಿದ್ದೀನಿ, ವೈಭವ್ಗೆ ತುಪ್ಪ ಪುಡಿ ಕೊಟ್ಟಿದ್ದೀನಿ. ಮೊಸರು ಖಾಲಿಯಾಗಿತ್ತು, ಹಾಗೆ ಮಧ್ಯಾಹ್ನಕ್ಕೆ ಬರುತ್ತೆ ಅಂತ ಹೆಪ್ಪಾಕ್ತಿದ್ದೀನಿ. ಮೊಸರು ಏನಾದರೂ ಸಪ್ಪಗಿದೆ ಅಂದರೆ 1 ಸ್ಪೂನ್ ಹಾಕಿ, ಹುಳಿ ಇದೆ 2-3 ದಿನದ ಮೊಸರು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿ. ನಾವು ಮೊಸರನ್ನ ಜಾಸ್ತಿ ಹಾಕಿ ಹೆಪ್ಪಾಕಿದಾಗ ಕಂಪ್ಲೀಟಾಗಿ ಮೊಸರು ಹುಳಿ ಆಗ್ಬಿಡುತ್ತೆ. ನಮ್ಗೆ 1 ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರೋದು, ಇನ್ನೊಂದು ಟೈಮ್ಗೆಲ್ಲ ಸಿಕ್ಕಾಪಟ್ಟೆ ಹುಳಿ ಅನಿಸುತ್ತೆ. ಸೊ ಕಡಿಮೆನೇ ಹಾಕೋದು ಒಳ್ಳೆಯದು. ನಾನು ಈ 2 ಮ್ಯಾಟನ್ನು ಇನ್ಸ್ಟಾಗ್ರಾಮಿಂದ ತರಿಸಿದ್ದೀನಿ. ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಫೇಕ್ ಇರುತ್ತೆ, ತೊಗೋಬಾರ್ದು ಅಂತಲೇ ಹೇಳ್ತಾರೆ. ಸುಮಾರು ಒಂದು 4-5 ಐಟಮ್ ಆಯಿತು ನಾನು ತರಿಸ್ಕೊಳ್ಳೋದಕ್ಕೆ. ಡೆಲಿವರಿ ಕೊಡೋಕ್ಕೆ ಬಂದವರು ಕೂಡ ಸಜೆಸ್ಟ್ ಮಾಡ್ತಿರ್ತಾರೆ, ಬೇಡ ಮೇಡಮ್ ಅಲ್ಲಿ ತೊಗೋಬೇಡಿ, ಯಾಕಂದರೆ ಏನಾದರೂ ಡ್ಯಾಮೇಜ್ ಬಂದಿದೆ, ಒಡೆದೋಗಿದೆ ಅಂದರೆ ನಿಮಗೆ ಕೊಡೋದಕ್ಕೆ ಆಪ್ಷನ್ಸೇ ಇರಲ್ಲ. ಈಗ ಕರೆಕ್ಟಾಗಿ ಬಂದಿದೆ ಓಕೆ, ಇಲ್ಲ ಕಲರ್ ಚೇಂಜ್ ಇತ್ತು ಅಥವಾ ಏನಾದರೂ ಡ್ಯಾಮೇಜ್ ಇತ್ತು, ಅರ್ದಿತ್ತು ಅಂದರೆ ನಿಮ್ಗೆ ಕಳ್ಸೋಕ್ಕಾಗಲ್ಲ. ಸೊ ಆದಷ್ಟು ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ನೋಡಿನೇ ಅಂತ ಹೇಳ್ತಿದ್ದಾರೆ. ಸೊ ನಾನೇನೋ ಓವರ್ ಕಾನ್ಫಿಡೆಂಟಿಂದ ಈ 2 ಮ್ಯಾಟ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿಯೇ ಬಂದಿದೆ. ನಮಗೆ ಇಲ್ಲೊಂದು ಶಾಪ್ ಇತ್ತು ಮೊದಲು, ಈಗ 2 ವರ್ಷದಿಂದ ಆ ಶಾಪೇ ಇಲ್ಲ. ಸಿಗ್ತಾಯಿತ್ತು ಅಲ್ಲಿ ಹೋದಾಗ, ಬಟ್ ಅವಾಗಿಂದ ಸಣ್ಣ ಮ್ಯಾಟ್ಗಳೇ ತೊಗೊಂಡಿಲ್ಲ ನಾನು. ಅವಾಗವಾಗ ಅಮೆಝಾನಲ್ಲಿ ತರಿಸ್ಕೊಳ್ತೀನಿ. ಅವು ಜಾಸ್ತಿ ವಾಶ್ ಮಾಡ್ದಂಗೆಲ್ಲ ಹಾಳಾಗೋಗ್ಬಿಡುತ್ತಲ್ಲ, ಹಾಗಾಗಿ ಈ 2 ಮ್ಯಾಟ್ನ ತರಿಸ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಗಲಕಾಯಿ ಖಾರ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಲಕಾಯಿ ಇಷ್ಟಪಡದೇ ಇರೋರು ಖಂಡಿತ ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತೀರ. ಚಿಕ್ಕದಾಗಿ ಸ್ಲೈಸ್ ಆಗಿನೇ ನಾನು ಹಾಗಲಕಾಯಿನ ಬೀಜದ ಸಮೇತ ಕಟ್ ಮಾಡಿಕೊಂಡು ಕಲರ್ ಆಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಾಗಲಕಾಯಿನ ಕರೆದ ಮೇಲೆ
ಅದು ಆ ಎಣ್ಣೆ ಏನಿರುತ್ತಲ್ವ ಬೇರೆ ಅಡುಗೆಗೆ ಯೂಸ್ ಮಾಡೋಕ್ಕಾಗಲ್ಲ, ಕಹಿ ಇರುತ್ತೆ ಅದರಲ್ಲಿ. ಸೊ ಪ್ರತಿಯೊಂದರಲ್ಲೂ ಅದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇನ್ನು 1 ಕಪ್ಪಷ್ಟು ಶೇಂಗಾ, ಒಂದು 4 ಸ್ಪೂನಷ್ಟು ಧನಿಯಾನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ನಾನು ಡೈರೆಕ್ಟಾಗಿ ಶೇಂಗಾ ಮತ್ತು ಧನಿಯಾನ ಹಾಗಲಕಾಯಿಗೆ ಹಾಕಿದ್ದೀನಿ. ಇನ್ನು ಇಲ್ಲಿ ಜಾರಲ್ಲಿ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಹಾಗೆ ಬೆಳ್ಳುಳ್ಳಿ, ಬ್ಯಾಲೆನ್ಸ್ಗೋಸ್ಕರ ಬೆಲ್ಲ, ಸ್ವಲ್ಪ ಕೊಬ್ಬರಿ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೋಡಿ ಈ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡಿ ಹಾಕಿದ್ದೀನಿ. ಎಣ್ಣೆಯಲ್ಲಿ ಕರಿಬೇವನ್ನ ಕರಿದು ಹಾಕಿದಾಗ ಕ್ರಿಸ್ಪಿ ಆಗಿರುತ್ತೆ, ನಮ್ಮ ಹೇರಿಗೆ ಕೂಡ ತುಂಬ ಒಳ್ಳೆಯದಲ್ವ. ಸೊ ಹಾಗಾಗಿ ಜಾಸ್ತಿನೇ ಕರೆದು ಹಾಕಿದ್ದೀನಿ. ಇನ್ನು ಆ ಪೌಡ್ರನ್ನೆಲ್ಲ ಏನಿದೆ ಚೆನ್ನಾಗಿ ಕೈಯಿಂದ ಕಲಿಸ್ಬಿಟ್ರೆ ಈ ಥರ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು, ಖಂಡಿತ ಟ್ರೈ ಮಾಡಿ. ಆರಾಮಾಗಿ ಒಂದು 4 ದಿನ ಇಟ್ಕೊಂಡು ತಿನ್ಬೋದು ಅದನ್ನು ನಾವು. ಇನ್ನು ಸ್ವಲ್ಪ ಕರಿಗಡ್ಬು ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಿತ್ತು ನಾನು, ಅದೇನೋ ಗೊತ್ತಿಲ್ಲ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಹೇಳಿ. ಹೋಳಿಗೆಕ್ಕಿಂತ ಚೆನ್ನಾಗಿ ನನಗೆ ಕರಿಗಡುಬೆ ಮಾಡೋಕ್ಕೆ ಬರುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಹಾಲಿಡೇಸಲ್ಲಿ ಆಯಿ ಊರಿಗೆ ಹೋಗ್ತಾಯಿದ್ವಿ, ಅಮ್ಮನ ತಾಯಿ ಊರಿಗೆ. ಸೊ ಅವಾಗ ಅವರು ಮುಂದೆ ಕುಂದಿರಿಸ್ಕೊಂಡು ಕರ್ಜಿಕಾಯಿ ಮಾಡೋ ಟೈಮಲ್ಲಿ, ಆಮೇಲೆ ಈ ಥರ ಕರಿಗಡುಬು ಮಾಡೋ ಟೈಮಲ್ಲಿ ನನಗೆ ಕಲಿಸ್ಕೊಟ್ಟಿದ್ದಿದ್ದು ಮುರ್ಗೆ ಹಾಕೋದು. ಅವಾಗಿಂದನೂ ನಾನು ಹಾಕ್ತಾಯಿದ್ದೀನಿ. ಅಮ್ಮ ಕೂಡ ಅಷ್ಟೇ, ಕರಿಗಡುಬೆಲ್ಲ ತುಂಬೋರು ಅವರು, ಮುರ್ಗೆ ಹಾಕೋಕ್ಕಂತಲೇ ನನ್ನನ್ನು ಕರೀತಾಯಿದ್ರು. ಸೊ ಮುರ್ಗೆ ಹಾಕೋದ್ರಿಂದ ಏನು ಬೆನಿಫಿಟಪ್ಪ ಅಂದರೆ ಎಣ್ಣೆ ಹಾಳಾಗಲ್ಲ, ತುಂಬ ಕ್ಲಿಯರ್ ಆಗಿರುತ್ತೆ. ನೋಡ್ಬೋದು, ನಾವು ಎಷ್ಟೇ ಕರಿಗಡುಬು ಕರೆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆ. ಈ ನಾರ್ಮಲ್ಲಾಗಿ ಹೊತ್ತಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಬಾಯೆಲ್ಲ ಬಿಟ್ಬಿಟ್ಟು ಉಣ್ಣೆ ಎಲ್ಲ ಹೊರಗಡೆ ಬಂದು ಎಣ್ಣೆ ಎಲ್ಲ ಹಾಳಾಗೋಗುತ್ತೆ. ಸೊ ನೋಡ್ಬೋದು ನಾನು ಇಷ್ಟೆಲ್ಲ ಕರಿಗಡುಬು ಕರೆದಿದ್ದೀನಿ ಎಣ್ಣೆ ಹೇಗಿದೆ ಅಂತ ಹೇಳಿ. ಸೊ ಮುರ್ಗೆ ಹಾಕೋದ್ರಿಂದ ಈ ಬೆನಿಫಿಟ್ಸ್ ಇದೆ ನಮಗೆ. ಇನ್ನು ಕರಿಗಡುಬು ಕೂಡ ಆಯಿತು. ಸೊ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಊಟನ ಹಾಕ್ಕೊಡ್ತಾ ಇದ್ದೀನಿ. ಕರಿಗಡುಬು ಬಂದರೆ ಮಕ್ಕಳು ಓಡಾಡ್ತಾ ತಿಂದ್ಬಿಡ್ತಾರೆ ಅಂತ ಹೇಳಿ. ಸೊ ನಾವು ಸಣ್ಣವ್ರು ಇರಬೇಕಾದ್ರೆ ಹಾಗೇ ಆ ಕಡೆ ಈ ಕಡೆ ಓಡಾಡ್ತಾ ಒಂದೊಂದು ಕರಿಗಡುಬು ತಿಂತಾ ಇದ್ವಿ. ಇನ್ನು ವೈಭವ್ಗೆ ಪುಡಿ ತುಪ್ಪ ಇದ್ಬಿಡ್ತು ಅಂದರೆ ಬೇರೆ ಏನೂ ಬೇಕಾಗಲ್ಲ ಅವನಿಗೆ. ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಹಾಗಲಕಾಯಿ ಖಾರ ಏನಿದೆ ಅಲ್ಲ ಅದನ್ನು ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ನಾನು ಎತ್ತಿಟ್ಕೊಳ್ತಿದ್ದೀನಿ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಬೇರೆ ಲೆವೆಲಲ್ಲಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಒಂದು ಸರಿ ಒಂದು ಅರ್ಧ kg ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು 4-5 ದಿನ ಎಲ್ಲ ಟೈಮ್ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ನಿ. ಇನ್ನು ನುಗ್ಗೆ ಸೊಪ್ಪನ್ನೆಲ್ಲ ನಾವು ತೊಗೊಂಡು ಬಂದ ತಕ್ಷಣ ಅದನ್ನೆಲ್ಲ ಸೋಸಿ ಅಥವಾ ಹಾಗೆ ಫ್ರಿಜ್ಜಲ್ಲಿ ಇಡ್ತೀವಿ. ಫ್ರಿಜ್ಜಲ್ಲಿ ಇಟ್ಟಾಗ ಒಂದು 4 ದಿನಕ್ಕೆ ಅದು ಕೊಳ್ತೋಗ್ಬಿಡುತ್ತೆ. ಅದನ್ನು ನಾವು ತೊಳೆದಿಟ್ಟಾಗಂತೂ ಅದು ಹೇಳೋಂಗಿಲ್ಲ, ನೆಕ್ಸ್ಟ್ ಡೇನೇ ಕೊಳ್ತೋಗ್ಬಿಡುತ್ತೆ. ಅದನ್ನು ಎಷ್ಟೇ ನೀಟಾಗಿ ಒಣಗಿಸಿದ್ರು ಕೂಡ ಅಷ್ಟು ನಮಗೆ ಅದು ಫ್ರೆಶ್ ಆಗಿರಲ್ಲ. ಬಟ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಕಡ್ಡಿ ಸಮೇತ ತೊಗೊಂಡು ಬಂದಿರೋದಕ್ಕೆ ಒಂದು ದಾರನೋ ಅಥವಾ ರಬ್ಬರನ್ನು ಕಟ್ಬಿಟ್ಟು ಈ ಥರ ಇದಕ್ಕೆ ಜಾಸ್ತಿ ಡಸ್ಟ್ ಇದೆ ಅಂದರೆ ಅದನ್ನು ಬಕೆಟಲ್ಲಿನೋ ಅಥವಾ ಒಂದು ಬೌಲಲ್ಲಿನೋ ತೊಳಿರಿ. ಇಲ್ಲ ಕ್ಲೀನ್ ಆಗಿದೆ ಅಂತಂದರೆ ಜಸ್ಟ್ ಸಿಂಕಲ್ಲಿ ನೀರು ಬಿಟ್ಬಿಟ್ಟು ಚೆನ್ನಾಗಿ ಈ ಥರ ತೊಳೆದ್ಬಿಟ್ಟು ಎಲ್ಲಾದರೂ ಹೊರಗಡೆನಾದರೂ ಹ್ಯಾಂಗ್ ಮಾಡ್ಬೋದು, ಇಲ್ಲ ಟ್ಯಾಪ್ ಮೇಲೇನಾದರೂ ಹ್ಯಾಂಗ್ ಮಾಡಿಬಿಟ್ರೆ 1-2 ಗಂಟೆ ಕಂಪ್ಲೀಟಾಗಿ ನೀರೆಲ್ಲ ಹೋಗಿ ಅದು ತುಂಬ ಫ್ರೆಶ್ ಆಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಹೀಗೆ ಮಾಡ್ತೀರಾ. ಇದನ್ನು ನಾವು ಸೋಸ್ಕೊಂಡು 1-2 ದಿನ ಫ್ಯಾನಿಗೆ ಗಾಳಿಗೆ ಒಣಗಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ತಿಂಗಳಾನ್ಗಟ್ಲೆ ಬಳಸ್ಬೋದು. ಕೊಳೆಯುತ್ತೆ ಅನ್ನೋ ಭಯನೇ ಇಲ್ಲ. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಏನು ಹೊರಗಡೆ ಹೋಗಿ ಬರೋಣ, ಸ್ವಲ್ಪ ಶಾಪಿಂಗ್ ಇತ್ತು. ಆ್ಯಕ್ಚುಲಿ ಹಬ್ಬ ಆದಮೇಲೆ ಏನು ಶಾಪಿಂಗ್ ಅಂತ ಅನ್ನಿಸ್ಬೋದು. ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಸೊ ಆ ಟೈಮಲ್ಲಂತೂ ಖಂಡಿತ ಬಟ್ಟೆಗಳನ್ನು ತೊಗೊಳ್ತೀವಿ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳನ್ನು ತೊಗೊಂಡು ಬರೋಣ ಅಂತ ಹೇಳಿ. ಇನ್ನು ನಾನು ಹೋಗೋಣ ಅಂದಾಗ ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ. ಸೊ ಅವ್ರು ಯಾವಾಗ ಹೋಗೋಣ ಅಂತ ಹೇಳ್ತಾರೆ ಅವಾಗೇ ಹೋಗಿ ತೊಗೊಂಡು ಬಂದುಬಿಡ್ತೀನಿ. ಹಂಗಾಗಿ ನಾನು ಹೋಗೋದು ಮ್ಯಾಕ್ಸು ಅಥವಾ ರಿಲಯನ್ಸ್, ಅವೆರಡೇ ಜಾಸ್ತಿ ಹೋಗೋದು. ಸೊ ಅಲ್ಲೇನು ಕಲೆಕ್ಷನ್ ಚೆನ್ನಾಗಿಲ್ಲ ಅಂದಾಗ ಬೇರೆ ಎಲ್ಲಾದರೂ ಜುಡಿಯೋ ಆ ಥರ ಹೋಗ್ತಾ ಇರ್ತೀನಿ. ಒಬ್ಬ ಜನನೇ ಇಲ್ಲ, ಯಾಕಂದರೆ ಹಬ್ಬದವರೆಗೂ ಜನ ಇರ್ತಾರೆ. ಸೊ ಫುಲ್ಲು ಖಾಲಿ ಇತ್ತು. ಯಾವುದು ಈ ಡ್ರೆಸ್? ನಾವೇ ಈ ಮ್ಯಾಕ್ಸ್ ತುಂಬ ಹುಡುಕಾಡಿದರೆ ಬರೀ ನಾವು ಅಷ್ಟೇ ಕಂಡಿರೋದು, ಇಬ್ಬರೇ. ಮಧ್ಯಾಹ್ನ ಮೇಲೆ ಹೋದರೂ ಕೂಡ ಒಬ್ಬರೂ ಇರಲಿಲ್ಲ.
ಸೊ ಮ್ಯಾಕ್ಸಲ್ಲಿ ಕೂಡ 2 ಇದೆ ಮ್ಯಾಕ್ಸು. ಬಟ್ ಅಲ್ಲಿ ನನಗೇನು ಇಷ್ಟ ಆಗಲಿಲ್ಲ. ಅದಾದಮೇಲೆ ರಿಲಯನ್ಸಿಗೆ ಬಂದು ನೋಡಿದರೆ ಅಂತೂ ರಿಲಯನ್ಸ್ ಫುಲ್ಲು ಡಸ್ಟ್ಬಿನ್ ಥರ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಹಬ್ಬ ಅಲ್ಲ, ಎಲ್ಲನೂ ಕಿತ್ತಾಡಿದ್ರು. ಸೊ ಇಲ್ಲಿ ಕೂಡ ಅಷ್ಟೇ ಏನು ಚೆನ್ನಾಗಿ ಕಾಣಲೇ ಇಲ್ಲ ನನಗೆ. ಇದು ನೋಡಿದ ತಕ್ಷಣ ಹೋಗ್ಬಿಡೋಣ ಅಂತ ಹೇಳಿ ಹೊರಟು ಬಂದ್ವಿ. ಯಾಕಂದರೆ ನೋಡಿದ ತಕ್ಷಣ ಕೆಲವೊಂದಿಷ್ಟು ಇಷ್ಟ ಆಗಿಬಿಡುತ್ತೆ. ಜಾಸ್ತಿ ಹುಡ್ಕುವಂಥ ನೆಸೆಸಿಟಿ ಇರಲ್ಲ ಈ ರಿಲಯನ್ಸಿಗೆ ಬಂದಾಗ, ಮ್ಯಾಕ್ಸಿಗೆ ಬಂದಾಗ. ಆಲ್ಮೋಸ್ಟ್ ನಮಗೆ ಬೇಕಾಗಿರೋ ಟೀ ಶರ್ಟು ಪ್ಯಾಂಟ್ಸ್ ಎಲ್ಲ ಬೇಗ ಸಿಗುತ್ತೆ. ಇಲ್ಲಂತೂ ಅಸಲು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಪಕ್ಕಕ್ಕೆ ಒಂದು ಜುಡಿಯೋ ಇತ್ತು, ಇಲ್ಲಿ ಕೂಡ ಬಂದು ನೋಡಿದ್ವಿ. ಹಬ್ಬದ ಆಲ್ಮೋಸ್ಟ್ ಸೇಲೆಲ್ಲ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಆದರೂ ಸ್ವಲ್ಪ ನೋಡೋಣ ಅಂತ ಹೇಳಿ ನೋಡಿದ್ವಿ. ಇಲ್ಲಿ ಕೂಡ ನಮಗೆ ಚೆನ್ನಾಗಿರೋದು ಸಿಗಲೇ ಇಲ್ಲ. ಜುಡಿಯೋದಲ್ಲಿ ಕಡಿಮೆ ಪ್ರೈಸ್ಗೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ಆಯಿತು, ಚಪ್ಪಲ್ ಆಯಿತು, ಆಮೇಲೆ ಬಟ್ಟೆ ಆಯಿತು, ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲೇ ಜಾಸ್ತಿ ರಶ್ ಇದ್ದಿದ್ದು. ಈ ಮ್ಯಾಕ್ಸು ರಿಲಯನ್ಸ್ ಕಂಪೇರ್ ಮಾಡಿದರೆ ಪ್ಯಾಂಟಿಲೂನ್ಸ್ ಇದೆ ಅಲ್ಲಿ, ಆಮೇಲೆ ಝೀ ಕೋಡ್ ಅಂತಿದೆ, ಅದೆಲ್ಲದ ಕಂಪೇರ್ ಮಾಡಿದರೆ ಜಾಸ್ತಿ ಜನ ಇರೋದೇ ಜುಡಿಯೋದಲ್ಲಿನೇ. ಇನ್ನೊಂದು ಮ್ಯಾಕ್ಸ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿ ಫೈನಲ್ ಆಗಿ ವೈಭವ್ಗೆ ವೈಶುಗೆ ಬೇಕಾಗಿರುವಂಥ ಡ್ರೆಸ್ ಸಿಕ್ತು, ತೊಗೊಂಡು ಹೊರಟು ಬಂದ್ವಿ. ನೋಡಿ, ನಾನು ಬಂದ ತಕ್ಷಣವೇ ಇದೆಲ್ಲ ಅದು ನಮ್ಗೆ ಜಸ್ಟ್ ಹಿಂಗೆ ಉದುರಿಸ್ಬಿಟ್ರೆ ಉದುರೋಗುತ್ತೆ, ಹಂಗಾಗಿರುತ್ತೆ. ಉದುರಿಸಿ ಇಟ್ಟಿದ್ದೀನಿ. 1-2 ದಿನ ಫ್ಯಾನಿಗಳಿಗಿಟ್ಟು ಅದನ್ನು ಆಮೇಲೆ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ವೈಶುಗೆ ಕಂಫರ್ಟೇಬಲ್ ಅಂದರೆ ಪ್ಯಾಂಟು ಶರ್ಟು. ಮುಂಚೆಯಿಂದನೂ ಅವಳು ಫಸ್ಟು ನಮಗೆ ಬೇಬಿ ಜಾಸ್ತಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಟೀ ಶರ್ಟು ಪ್ಯಾಂಟೇ ಹಾಕ್ತಾಯಿದ್ದೆ. ಅವಳಿಗೆ ಯಾವಾಗಾದರೂ ಫ್ರಾಕ್ ಹಾಕು ಅಂದ್ಬಿಟ್ರೆ ಒಂಥರ ಹಿಂಸೆ ಮಾಡ್ಕೊತಾಳೆ. ಅದನ್ನೇನು ಹೇಳಲ್ಲ ನಂಗೆ ಇಷ್ಟ ಇಲ್ಲ ಅಂತ, ಬಟ್ ಅವಳಿಗೇನು ಅದು ಇಷ್ಟ ಆಗಲ್ಲ. ನಾನು ಒತ್ತಾಯವಾಗಿ ಯಾವಾಗೊಂದ್ಸರಿ ಹಾಕ್ತೀನಿ, ಬಟ್ ಜಾಸ್ತಿ ಅವಳಿಗೆ ಇಷ್ಟ ಆಗುತ್ತೆ ಪ್ಯಾಂಟು ಶರ್ಟು. ಹಂಗಾಗಿ ಇಬ್ಬರಿಗೂ ಸೇಮು ಕಲರ್ ಸೇಮ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸೈಜಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅವಳಿಗೆ ತುಂಬ ಇಷ್ಟ. ನಮ್ಮಮ್ಮ ಎಷ್ಟು ಬೈತಾ ಇರ್ತಾರೆ ನನಗೆ, ಬರೀ ಯಾವಾಗ ನೋಡಿದ್ರು ಅವಳಿಗೆ ಪ್ಯಾಂಟು ಟೀ ಶರ್ಟ್ ಹಾಕ್ತೀಯಾ, ಚಡ್ಡಿ ಹಾಕ್ತೀಯಾ, ಫ್ರಾಕ್ ಹಾಕಲ್ಲ ಅಂತ ಹೇಳಿ. ಬಟ್ ಏನಂದರೆ ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾಳೆ ಅವಳು. ಕೆಲವೊಂದು ಸರಿ ಬೇಜಾರು ಮಾಡಿ ಹಾಕೋದಕ್ಕೆ ನನಗೂ ಇಷ್ಟ ಇರಲ್ಲ. ಹಂಗಾಗಿ ಈ ಏಜಲ್ಲಿನೇ ನಾವು ಫ್ರಾಕ್ ಹಾಕ್ಕೊಳ್ಳೋದು. ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಅಂತೂ ಅವ್ರು ನಾವು ಹೇಳಿದ್ದಕ್ಕೆ ಕೇಳಲ್ಲ. ಬಟ್ ಏನಂದರೆ ಅವಳು ಓಪನ್ ಆಗಿ ಹೇಳಲ್ಲ ನಂಗೆ ಇದು ಇಷ್ಟ ಇದೆ ಇಲ್ಲ ಅಂತ. ಬೇಜಾರು ಮಾಡ್ಕೊಳ್ಳೋದು ನೋಡಿನೇ ನಾನೇ ಹಾಕಕ್ಕೆ ಹೋಗಲ್ಲ. ಇನ್ನು ಈ ಟೀ ಶರ್ಟ್ಸ್ ಎಲ್ಲ ವೈಶುದು 3, ವೈಭವ್ದು 3, 249 ಏನೋ ಒಂದಿದೆ. 3 ತೊಗೊಂಡ್ರೆ ಆಫರ್ ಇತ್ತು. ಸೊ ಹಾಗಾಗಿ ಇಬ್ಬರಿಗೂ 3 ಟೀ ಶರ್ಟ್ಸು, ಆಮೇಲೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಜಾಸ್ತಿ ಬಟ್ಟೆ ಹೇಗೆ ತೊಗೊಳ್ಳಲ್ಲ ಅಂದರೆ, ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಸ್ಕೂಲ್ ಮುಗಿಯೋವರೆಗೂ ನಾನು ಸ್ಕೂಲ್ನ ಬಿಡಿಸಿ ಯಾರ ಮದುವೆಗೂ ಕರ್ಕೊಂಡೋಗಲ್ಲ, ಜಾತ್ರೆಗೂ ಕರ್ಕೊಂಡೋಗಲ್ಲ, ಎಲ್ಲೂ ಕರ್ಕೊಂಡೋಗಲ್ಲ. ಸೊ ಆ ಬಟ್ಟೆಗಳೆಲ್ಲ ಮೇಲಾಗುತ್ತೆ. ಮತ್ತು ಊರಿಗೆ ಹೋದಾಗ ಯಾರಿಗಾದ್ರೂ ಕೊಡೋದಾಗುತ್ತೆ. ಸುಮ್ಮನೆ ಅದನ್ನು ಯಾಕೆ ವೇಸ್ಟ್ ಮಾಡೋದಲ್ವ. ಅಮ್ಮ ಯಾವಾಗಲೂ ಹೇಳೋರು ಬಟ್ಟೆಗಿಟ್ಟು ಕೈ ಬರೆಯೋದು ಅಂತ ಹೇಳಿ. ಸೊ ಇತ್ತೀಚೆಗೆ ತುಂಬಾ ಕಡಿಮೆ ಮಾಡಿದ್ದೀನಿ. ನೆಸೆಸಿಟಿ ಇದೆ, ತೊಗೊಳ್ಳೇಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅವರಿಬ್ಬರಿಗೆ ಶಾಪಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಇನ್ನೂ 1-2 ವರ್ಷ ಹಾಕ್ಕೊಳ್ಳೋಷ್ಟು ಅವರಿಗೆ ಟೀ ಶರ್ಟು ಪ್ಯಾಂಟ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಇನ್ನು ಆ ಬಟ್ಟೆನೆಲ್ಲ ಎತ್ತಿಟ್ಟಿದ್ದಾಯಿತು. ನಿಪ್ಪಟ್ಟು ಮಾಡೋದಕ್ಕೆ 2 ಗ್ಲಾಸಷ್ಟು ಅಕ್ಕಿಹಿಟ್ಟನ್ನು ತೊಗೊಂಡಿದ್ದೀನಿ. 1.25 ಗ್ಲಾಸಷ್ಟು ನೀರಿಗೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, 1-2 ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜಿವಾನ, ಹಾಗೆ 1 ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡು 2 ಗಂಟೆ ನೆನೆಸಿರುವಂಥ ಕಡಲೆಬೇಳೆ ಹಾಗೆ ಹೆಸರುಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹೆಸರುಬೇಳೆ ಹಾಗೆ ಕಡಲೆಬೇಳೆನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇಲ್ಲದೆ ಇರೋರು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿಯೇ ಬರುತ್ತೆ. ನೋಡಿ, ಈ ಥರ ಕುದಿಯೋ ಟೈಮಲ್ಲಿ ಸ್ವಲ್ಪ ಹಿಟ್ಟಲ್ಲಿ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಬರೀ ಅಕ್ಕಿ ಹಿಟ್ಟು ಅಷ್ಟೇ, ಬೇರೆ ಏನೂ ಬೇಕಾಗಲ್ಲ ನಮಗೆ. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ, ಕಡಿಮೆ ಎಣ್ಣೆ ಹಿಡಿಯುತ್ತೆ. ಖಂಡಿತ ಮನೆಯಲ್ಲಿ ಈ ಥರ ಮಾಡಿಟ್ಕೊಂಬಿಡಿ. ಆರಾಮಾಗಿ 1 ವಾರದವರೆಗೂ ಮಕ್ಕಳಿಗೆ ಕೊಡ್ಬೋದು. ಸೊ ಬಿಸಿರೋದ್ರಿಂದ ಸ್ವಲ್ಪನೇ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ನಾದ್ಕೊಂಡು ಉಂಡೆಗಳನ್ನು ಮಾಡಿಕೊಂಡು ನಾವು ಅದನ್ನು ನಿಪ್ಪಟ್ಟನ್ನು ಮಾಡ್ಕೊಂಡು ಕರ್ಕೋಬೇಕು. ಎಲ್ಲನೂ ಒಟ್ಟಿಗೆ ನಾದಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಿಷ್ಟೇ ತೊಗೊಂಡು ಚೆನ್ನಾಗಿ ನಾದಿ ಚಿಕ್ಕ ಉಂಡೆಗಳನ್ನು ನಾನಿಲ್ಲಿ ಕಡ್ಕೊಳ್ತಿದ್ದೀನಿ. ಈ ಥರ ಜಾಸ್ತಿ ದೊಡ್ಡದು ಇರಬಾರ್ದು, ಚಿಕ್ಕದು ಇರಬಾರ್ದು.
ಸೊ ಈ ಥರ ಮಾಡಿಕೊಂಡು ಬಟರ್ ಪೇಪರ್ ಇದೆ, ಸೊ ಅದನ್ನೇ ಹಾಕಿ ನಾನಿಲ್ಲಿ ಪ್ರೆಸ್ ಮಾಡೋದ್ರಿಂದ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ಒಂದು ಪ್ಲೇಟ್ ಇಟ್ಟು ಕೂಡ ನಾವಿಲ್ಲಿ ಪ್ರೆಸ್ ಮಾಡ್ಕೋಬೋದು. ನೋಡಿ ಪರ್ಫೆಕ್ಟ್ ಆಗಿರುವಂಥ ನಿಪ್ಪಟ್ಟು ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಖಂಡಿತ ಟ್ರೈ ಮಾಡಿ. ಈ ಥರ ಇರಬೇಕು, ಜಾಸ್ತಿ ತೆಳ್ಳಗೂ ಇರಬಾರ್ದು, ದಪ್ಪ ಕೂಡ ಇರಬಾರ್ದು. ಒಂದಿಷ್ಟು ಪ್ಲೇಟಲ್ಲಿ ಮಾಡಿ ಹಾಕಿದ ಮೇಲೆ ಐ ಫ್ಲೇಮಲ್ಲಿನೇ ಇದನ್ನು ಕರ್ಕೋಬೇಕು. ಈ ಥರ 4-5 ಹಾಕಿ ನಾವು ಕರ್ಕೋಬೋದು. ನಾವು ಯಾವ ಮೇಜರ್ಮೆಂಟ್ಲೇ ತೊಗೊಂಡಿರ್ತೀವಿ ಅದರಲ್ಲೇ 1/4 ನೀರು ತೊಗೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ಬೋದು. ಮೇಲೆ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಇನ್ನು ಆದಷ್ಟು ಮನೆಯಲ್ಲಿನೇ ಊಟ ಆಯಿತು ಅಥವಾ ಸ್ನ್ಯಾಕ್ಸ್ ಆಯಿತು ಮಾಡಿಕೊಡಿ. ಇವತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಬೇಕಾದ್ರೆ ಡಾಕ್ಟ್ರೇ ಅಳ್ತಾ ಇದ್ರು. ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ರು, ಆದಷ್ಟು ಗಾಣದ ಎಣ್ಣೆನ ಬಳಸಿ, ಯಾವುದೇ ಕಾರಣಕ್ಕೂ ಶುಗರ್ನ ಬಳಸಬೇಡಿ, ಪ್ಯಾಕೆಟ್ ಆಯಿಲ್ನ ಬಳಸಬೇಡಿ, ಮಕ್ಕಳಿಗೆ ಕುರ್ಕುರೆ, ಲೇಸು, ಚಿಪ್ಸ್ ಅಂತ ಕೊಡಬೇಡಿ, ಫೋನ್ ನೋಡೋದಕ್ಕೆ ಕೊಡಬೇಡಿ, ಮುಂದೆ ತುಂಬ ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಬ್ಬ ಡಾಕ್ಟ್ರಾಗಿ ಅವ್ರು ಇಷ್ಟೆಲ್ಲ ಜನರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಅಳ್ತಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ನಿಜವಾಗ್ಲೂ ನನಗೂ ಅದನ್ನು ನೋಡಿದಾಗ ಒಂದು ಕ್ಷಣ ಅಳುನೇ ಬಂದ್ಬಿಡ್ತು. ಆದಷ್ಟು ಮನೆಯಲ್ಲಿನೇ ಮಾಡಿಕೊಡಿ, ತುಂಬ ಒಳ್ಳೆಯದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಕೇಳಿದ್ರಲ್ವ ಸೌಂಡು, ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.